ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಎಲ್ಲರಿಗೂ ಕೂಡ ಗೊತ್ತಿದೆ, ಪ್ರತಿದಿನದ ಪ್ರಚಲಿತ ಘಟನೆಗಳು ತರಗತಿ ನಡೀತಿದೆ. ಇಲ್ಲಿ ಸೆಪ್ಟೆಂಬರ್ 6ನೇ ತಾರೀಕಿನ ಒಂದು ಪ್ರಚಲಿತ ಘಟನೆಗಳು ಇವತ್ತು ಏನಪ್ಪ ಇಂಪಾರ್ಟೆಂಟ್ ಇದೆ ಅಂತ ಅಂದರೆ, ರಾಷ್ಟ್ರೀಯ ಶಿಕ್ಷಕರ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದಾರೆ. ಅದು ಯಾರಿಗೆ ಸಿಕ್ಕಿದೆ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್. ಇಲ್ಲಿ ಆಪ್ಷನ್ಗಳನ್ನು ನೋಡಿ, ಡಾಕ್ಟರ್ ಶಂಕರ್, ಖಾನ್ ಸರ್, ಗಗನ್ ಪ್ರತಾಪ್, ಮಂಜುನಾಥ್ ಸರ್ ಅಂತ ಇಲ್ಲಿ 4 ಟೀಚರ್ಸ್ಗಳ ಹೆಸರನ್ನು ನಾನು ಇಲ್ಲಿ ಕೊಟ್ಟಿದ್ದೇನೆ. ಇದರಲ್ಲಿ ಒಬ್ಬರಿಗೆ ರಾಷ್ಟ್ರೀಯ ಶಿಕ್ಷಕರ ಪ್ರಶಸ್ತಿ ಇಲ್ಲಿ ದೊರಕಿದೆ. ರಾಷ್ಟ್ರೀಯ ಶಿಕ್ಷಕರ ಪ್ರಶಸ್ತಿ ಇದನ್ನು ಯಾರಪ್ಪ ಕೊಡ್ತಾರೆ ಅಂತಂದರೆ, ನಮ್ಮ ಕೇಂದ್ರ ಸರ್ಕಾರದಿಂದ ಈ ಒಂದು ಪ್ರಶಸ್ತಿನ ಪ್ರತಿ ವರ್ಷ ಕೊಡಲಾಗ್ತದೆ. ಈ ಒಂದು ಪ್ರಶಸ್ತಿ ಯಾವುದಕ್ಕೆ ಕೊಡಲಾಗುತ್ತೆ ಅಂತಂದರೆ, ಅತ್ಯುತ್ತಮ ಶಿಕ್ಷಕರಾಗಿರ್ತಕ್ಕಂತಹ ಒಬ್ಬ ಶಿಕ್ಷಕರಿಗೆ ನಮ್ಮ ಒಂದು ವರ್ಷದಲ್ಲಿ ಅತ್ಯುತ್ತಮ ಶಿಕ್ಷಕ ಅಥವಾ ಶಿಕ್ಷಕ ವೃಂದಕ್ಕೆ ಕೆಲಸ ಮಾಡಿದಂಥ ಒಬ್ಬ ಶಿಕ್ಷಕರಿಗೆ ಕೊಡುವಂಥ ಪ್ರಶಸ್ತಿ ಇದು. ಒಂದು ಪ್ರಮಾಣ ಪತ್ರ ಮತ್ತು 25,000 ರೂಪಾಯಿ ನಗದು ಬಹುಮಾನ ಕೊಡ್ತಾರೆ. ಆದರೆ ಇಲ್ಲಿ ತುಂಬ ಇಂಪಾರ್ಟೆಂಟಾಗಿ ಇದು ಯಾರು ಕೊಡ್ತಾರೆ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ನಿಮಗೆ ಇಲ್ಲಿ ಇಮೇಜ್ ಕಾಣ್ತಾ ಇದೆ, ಯಾರು ಕಾಣ್ತಿದ್ದಾರೆ ಅಂತಂದರೆ ದ್ರೌಪದಿ ಮುರ್ಮು ಮೇಡಮ್ ಅವರು ಇಲ್ಲಿ ಕಾಣ್ತಾ ಇದ್ದಾರೆ. ದ್ರೌಪದಿ ಮುರ್ಮು ಮೇಡಮ್ ಅವರು ಈ ಒಂದು ಪ್ರಶಸ್ತಿನ ಪ್ರದಾನ ಮಾಡ್ತಾರೆ. ಪ್ರತಿ ವರ್ಷ ರಾಷ್ಟ್ರೀಯ ಶಿಕ್ಷಕರ ಪ್ರಶಸ್ತಿನ ಪ್ರದಾನ ಮಾಡ್ತಕ್ಕಂಥವ್ರು ಯಾರು ಅಂತ ಕೇಳಿ, ಪ್ರಧಾನಮಂತ್ರಿ ಮತ್ತು ಇಲ್ಲಿ ರಾಷ್ಟ್ರಪತಿ ಮತ್ತು ಇಲ್ಲಿ ಬೇರೆ ಬೇರೆ ಕೊಡ್ಬೋದು, ಅಂದರೆ ಗೃಹ ಸಚಿವಾಲಯದವರು ಮತ್ತು ಇಲ್ಲಿ ಗೌರ್ನಮೆಂಟ್ ಆಫ್ ಇಂಡಿಯಾ, ಈ ರೀತಿಯಾಗಿ ಬೇರೆ ಬೇರೆ ಆಪ್ಷನ್ಗಳನ್ನು ಕೊಡ್ಬೋದು. ಆದರೆ ನಮಗೆ ಗೊತ್ತಿರಬೇಕು, ಇದನ್ನು ಪ್ರೆಸಿಡೆಂಟ್ ಅಥವಾ ರಾಷ್ಟ್ರಪತಿಯವರು ಇದನ್ನು ಕೊಡ್ತಾರೆ ಅಂತಕ್ಕಂಥದ್ದನ್ನು. ಓಕೆನಾ? ಇದಕ್ಕೆ ಆನ್ಸರ್ನ ನೋಡೋದಾದರೆ ಮುಂದೆ ತರಗತಿಗಳಲ್ಲಿ ನಿಮಗೆ ಗೊತ್ತಾಗ್ತದೆ. ಆ ಆನ್ಸರ್ ಬಗ್ಗೆ ಏನು ಕೂಡ ತಲೆ ಕೆಡಿಸ್ಕೋಬೇಡಿ, ಆದರೆ ತರಗತಿಗಳನ್ನು ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಮತ್ತು ಇಂತಹ ತರಗತಿಗಳು ನಿಮಗೆ ಕಂಟಿನ್ಯೂಸ್ ಆಗಿ ಬೇಕು ಅಂತ ಅಂದರೆ ಒಂದು ಕಮೆಂಟ್ ಮಾಡಿ, ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಒಂದು ವಿಡಿಯೋನ ಶೇರ್ ಮಾಡಿ. ತುಂಬ ಜನ ಇಲ್ಲಿ ವಿಡಿಯೋನ ನೋಡ್ತಿದ್ರೆ ಯಾರು ಕೂಡ ಶೇರ್ ಮಾಡ್ತಾಯಿಲ್ಲ, ಆದರೆ ಡೈಲಿ ಅವರಿಗೆ ಕ್ಲಾಸ್ ಬೇಕು ಅಂತ ಹೇಳ್ತಿದ್ದಾರೆ. ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿದ್ರಿ ಅಂತ ಅಂದರೆ, ಇಲ್ಲಿ ನಾಲೆಡ್ಜ್ ಅಂತಕ್ಕಂಥದ್ದು ಏನಿದೆ, ನೀವು ಎಷ್ಟು ಶೇರ್ ಮಾಡ್ತೀರೋ ಅಷ್ಟು ನಿಮ್ಮ ಒಂದು ನಾಲೆಡ್ಜ್ ಏನಿದೆ ಅದು ಬೆಳೀತದೆ. ನೀವು ತರಗತಿಗಳನ್ನು ಶೇರ್ ಮಾಡಿಲ್ಲ, ಇನ್ನೊಬ್ಬರಿಗೆ ಗೊತ್ತಾಯಿತು ಅಂತ ಅಂದರೆ ಅವರು ಓದ್ಕೋತಾರೆ ಅಂತ ನಿಮಗೇನಾದರೂ ಅನಿಸಿತು ಅಂತ ಅಂದರೆ ನಿಮ್ಮ ನಾಲೆಡ್ಜ್ ಕಡಿಮೆ ಆಗ್ತಾ ಹೋಗ್ತದೆ. ನೀವು ಎಷ್ಟು ಡಿಸ್ಕಷನ್ ರೂಪದಲ್ಲಿ ಬೇರೆಯವ್ರಿಗೆ ಹೇಳ್ತೀರೋ ಅಷ್ಟು ನಿಮ್ಮ ನಾಲೆಡ್ಜ್ ಜಾಸ್ತಿ ಆಗ್ತಾ ಹೋಗ್ತದೆ. ಇದನ್ನು ಒಂದು ಹೇಳೋಕ್ಕೆ ಇಷ್ಟಪಡ್ತೇನೆ, ಆಯಿತಾ? ಓಕೆ, ಇವತ್ತಿನ ತರಗತಿಗಳನ್ನು ಈಗಾಗಲೇ ಶುರು ಮಾಡಿದ್ದೇನೆ. ಮತ್ತು ಇನ್ನೊಂದು ಇಂಪಾರ್ಟೆಂಟು, ಇದೊಂದು ಇಲ್ಲಿ ಥಂಬ್ನೇಲ್ ಮಾಡಿದ್ದೇನೆ ಆಲ್ರೆಡಿ, ಇದನ್ನು ಕೂಡ ವಿಡಿಯೋನ ಅಪ್ಲೋಡ್ ಮಾಡ್ತೇನೆ. ಧಾರವಾಡಕ್ಕೆ ಹೋದರೆ ಜಾಬ್ ಆಗುತ್ತೆ ಎಂತಕ್ಕಂಥದ್ದು ಎಷ್ಟು ನಿಜ ಎಷ್ಟು ಸುಳ್ಳು ಎಂಬತಕ್ಕಂಥದ್ದು. ಕೆಲವೊಂದು ವಿದ್ಯಾರ್ಥಿಗಳು ತುಂಬ ಜನ ಧಾರವಾಡಕ್ಕೆ ಹೋಗೋದಕ್ಕೆ ಇಲ್ಲಿ ಅನೇಕ ಹಣವನ್ನು ಖರ್ಚು ಮಾಡಿ ಹೋಗ್ತಾರೆ. ಅಲ್ಲಿ ತಿಂಗಳಿಗೆ ಬಾಡಿಗೆ ಆಗಿರ್ಬೋದು, ಊಟದ ಖರ್ಚಾಗಿರ್ಬೋದು, ಎಲ್ಲವನ್ನು ಕೂಡ ಅವರಿಗೆ ತೆಗೆಯುವುದು ಕನಿಷ್ಠ ಅಂತ ಅಂದರೆ 7,000 to 8,000 ಹಣ ಅವರಿಗೆ ನಾರ್ಮಲ್ ಆಗಿ ಲೈಫ್ ತೆಗೆದುಕೊಂಡ್ರು ಅಂತಂದರೂ ಅಷ್ಟು ಹಣ ಬೇಕಾಗ್ತದೆ. ಅದಕ್ಕೆ ಇಲ್ಲಿ ತುಂಬ ಇಂಪಾರ್ಟೆಂಟಾಗಿ ಈ ಒಂದು ವಿಡಿಯೋನ ಕೂಡ ಮಾಡಿದ್ದೀನಿ, ಅದನ್ನು ಕೂಡ ನೀವು ನೋಡ್ಬೋದು. ಇನ್ನೇನು ಈ ಒಂದು ತರಗತಿ ಆದ ಮೇಲೆ ಈ ಒಂದು ವಿಡಿಯೋ ಅಪ್ಲೋಡ್ ಆಗ್ತದೆ. ಇಲ್ಲಿ ನೋಡಿ, ತುಂಬ ಇಂಪಾರ್ಟೆಂಟು ಏನಪ್ಪ ಇವತ್ತಿನ ಒಂದು ತರಗತಿ ಅಂತ ಅಂದರೆ, GST 3.0 ಇರ್ತಕ್ಕಂಥದ್ದು. ಏನಪ್ಪ GST 3.0 ಅಂತ ಅಂದರೆ, ಈಗಾಗಲೇ ಎಲ್ಲರಿಗೂ ಗೊತ್ತಿದೆ. ಜುಲೈ 1ನೇ ತಾರೀಕು 2017ನೇ ತಾರೀಕಿನಂದು ನಮ್ಮ ಒಂದು ಭಾರತ ಸರ್ಕಾರದಲ್ಲಿ ಇಂಡೈರೆಕ್ಟ್ ಟ್ಯಾಕ್ಸ್ ಅಥವಾ ಪರೋಕ್ಷ ತೆರಿಗೆಯನ್ನು ತೆಗೆದುಹಾಕಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಎಂತಕ್ಕಂಥ ಪದವನ್ನು ಬಳಸಿ ಟ್ಯಾಕ್ಸನ್ನು ತೆಗೆದುಕೊಂಡು ಬಂದರು. ಅದೇ GST ಎಂತಕ್ಕಂಥದ್ದು. ಇದರ ಒಂದು ಏನು ಎಷ್ಟನೇ ತಿದ್ದುಪಡಿ, ಎಷ್ಟನೇ ಬಿಲ್ ಇದು ಎಲ್ಲವೂ ಕೂಡ ನಿಮಗೆ ಗೊತ್ತಿದೆ. ನೀವು ಬೇಕಾದರೆ ಕಾಮೆಂಟ್ ಬಾಕ್ಸ್ ಮೂಲಕ ಆನ್ಸರ್ನು ಕೂಡ ಮಾಡ್ಬೋದು. ಇಲ್ಲಿ GST 2.0 ಈಗ ಇತ್ತೀಚೆಗೆ ಬಂದಿದೆ. ಅದರ ಪ್ರಕಾರ ಇಲ್ಲಿ 12% ಮತ್ತು 18% ಇರತಕ್ಕಂಥ 2 ಸ್ಲ್ಯಾಬ್ಗಳನ್ನು ತೆಗೆದುಹಾಕಿ 18% ಮತ್ತು 5%ಗಳನ್ನು ಒಂದು GST ಸ್ಲ್ಯಾಬ್ಗಳನ್ನು ಇಲ್ಲಿ ಸೇವ್ ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಇಲ್ಲಿ ಇನ್ನೂ ಇಂಪಾರ್ಟೆಂಟಾಗಿ ಆರೋಗ್ಯಕ್ಕೆ ಮತ್ತು ಜೀವ ವಿಮೆಗೆ ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು. ಆರೋಗ್ಯ ಮತ್ತು ಜೀವ ವಿಮೆಗೆ 5% ಇತ್ತು, ಈಗ 0% ಇಲ್ಲಿ ಇರ್ತಕ್ಕಂಥದ್ದು. ಅಂದರೆ GST ಮುಖಾಂತರ ಟ್ಯಾಕ್ಸ್ ಇರುವುದಿಲ್ಲ ಜೀವ ವಿಮೆಗೆ, ಅದು ಇನ್ಶೂರೆನ್ಸ್ಗಳಿಗೆ ಇರೋದಿಲ್ಲ, ಅದು ಕೂಡ ಗೊತ್ತಿರಲಿ. ಈಗ ಏನು GST 3.0 ಅಂತ ಅಂದರೆ 2.0 ಈಗಾಗಲೇ ಜಾರಿ ಆಗ್ತದೆ. ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಇದು ಜಾರಿ ಆಗ್ತದೆ. ಆದರೆ 3.0 ಏನಿದೆ ಅದನ್ನು ಕೂಡ ಆದಷ್ಟು ಬೇಗ ಜಾರಿ ಮಾಡ್ತಕ್ಕಂಥ ಒಂದು ಸುಳಿವನ್ನು ಇಲ್ಲಿ ಅವರು ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಕೊಟ್ಟಿದ್ದಾರೆ. ಅದಕ್ಕಾಗಿ ಇದು ನ್ಯೂಸಲ್ಲಿದೆ, ಅದು ನಿಮಗೆ ಗೊತ್ತಿರಬೇಕು. ಮುಂದಿನ ಒಂದು ದಿನಗಳಲ್ಲಿ ಏನು GST 3.0 ಎಂಬತಕ್ಕಂಥದ್ದು ಏನಿದೆ ಇದು ಸ್ಥಿರತೆ ಆಗಿರ್ಬೋದು, ನ್ಯಾಯಸಮ್ಮತೆ, ಸುಗಮ ಅನುಷ್ಠಾನದ ಮೇಲೆ ಗಮನ ಇಲ್ಲಿ ಕೊಡಲಾಗುವುದು ಅಂತ ಇಲ್ಲಿ ಅವರು ಸ್ವಲ್ಪ ಇಲ್ಲಿ ಮಾಹಿತಿಗಳನ್ನು ನೀಡಿದ್ದಾರೆ.
ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟು, ಇದೊಂದು ಸಶಸ್ತ್ರ ಪಡೆಗಳ ಬತ್ತಳಿಕೆಗೆ ಅಣ್ವಸ್ತ್ರ ಚಾಲಿತ ಸಮರ ನೌಕೆ AI ಅಸ್ತ್ರ 15 ವರ್ಷ ಮೆಗಾ ಯೋಜನೆ ರೂಪಿಸಿದ ರಕ್ಷಣಾ ಸಚಿವಾಲಯ. ಏನಪ್ಪ ಇದು ಅಂತ ಅಂದರೆ, ಇಷ್ಟು ದಿನ ಏನಿತ್ತು ಅಂತ ಅಂದರೆ ಸಶಸ್ತ್ರ ಪಡೆಗಳ ಒಂದು ಬತ್ತಳಿಕೆಗೆ ಅಣ್ವಸ್ತ್ರ ಚಾಲಿತ ಸಮರ ನೌಕೆ ಇರಲಿಲ್ಲ. ಆದರೆ ಈಗ ನಮ್ಮ ಒಂದು ಸೆಲ್ಫ್ ಡಿಪೆಂಡೆಂಟ್ ಅಥವಾ ಇಲ್ಲಿ ಆಟೋನಮಸ್ ಆಗಿ ಆತ್ಮನಿರ್ಭರ ಭಾರತದಲ್ಲಿ ಈಗ ನಾವು ಅಣ್ವಸ್ತ್ರ ಚಾಲಿತ ಸಮರ ನೌಕೆಯನ್ನು ಕೂಡ ನಾವು ಸೃಷ್ಟಿ ಮಾಡಿಕೊಂಡಿದ್ದೇವೆ. 15 ವರ್ಷದ ಮೆಗಾ ಯೋಜನೆಗೆ ಈಗ ರೂಪಿಸಿ ಇಲ್ಲಿ ಸಕ್ಸಸ್ಫುಲಿಯಾಗಿ ನಾವು AI ಅಸ್ತ್ರವನ್ನು ಇಲ್ಲಿ ಅಭಿವೃದ್ಧಿಪಡಿಸ್ಕೊಂಡಿದ್ದೇವೆ. ಇದು ಭಾರತೀಯ ಸೇನೆಗೆ ಇಲ್ಲಿ ಬಲವರ್ಧನೆ ಕೊಡ್ತಕ್ಕಂಥದ್ದು. ಏನಪ್ಪ ಅಂತಂದರೆ, ಎಲ್ಲರಿಗೂ ಕೂಡ ಗೊತ್ತಿದೆ, ಅಣ್ವಸ್ತ್ರ ಹಾರಾಡ್ಕೊಂಡು ಹೋಗಿ ಅಣ್ವಸ್ತ್ರವನ್ನು ಕೊಡ್ತಾಯಿದ್ರು, ಅಥವಾ ಇಲ್ಲಿ ಬೇರೆ ನೇವಿ ಅಥವಾ ಇಲ್ಲಿ ಏರ್ಫೋರ್ಸ್ ಹತ್ರ ಇಲ್ಲಿ ಅಣ್ವಸ್ತ್ರ ಇತ್ತು. ಆದರೆ ಈಗ ಆರ್ಮಿಯಲ್ಲೂ ಕೂಡ ಇಲ್ಲಿ ಸುಧಾರಣೆ ತೆಗೆದುಕೊಂಡು ಬಂದಿದ್ದಾರೆ. ಅದಕ್ಕೆ ಈ ಒಂದು ಆರ್ಟಿಕಲ್ ಬಂದಿದೆ. ಇದ್ರ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿ ಗೊತ್ತಿರಲಿ. ನೆಕ್ಸ್ಟು ತುಂಬ ಇಂಪಾರ್ಟೆಂಟು, ತಮ್ಮನೇಲಲ್ಲಿ ಕ್ವಶನ್ ಹೇಳಿದೆ, ಶಿಕ್ಷಕರ ಪ್ರಶಸ್ತಿ, ರಾಷ್ಟ್ರೀಯ ಶಿಕ್ಷಕರ ಪ್ರಶಸ್ತಿ ಯಾರಿಗೆ ಪ್ರದಾನ ಮಾಡಲಾಗಿದೆ ಅಂತ. ಇಲ್ಲಿ ನೋಡಿ, ದ್ರೌಪದಿ ಮುರ್ಮು ಮೇಡಮ್ ಅವರು ಇಲ್ಲಿ ಪ್ರದಾನ ಮಾಡ್ತಾ ಇದ್ದಾರೆ. ನೋಡ್ಬೋದು, ಶಾಸ್ತ್ರ ವಿಶ್ವವಿದ್ಯಾಲಯದ ಕಂಪ್ಯೂಟಿಂಗ್ ವಿಭಾಗದ ಡೀನ್ ಮತ್ತು ಪ್ರಾಧ್ಯಾಪಕರಾಗಿರ್ತಕ್ಕಂತಹ ಡಾಕ್ಟರ್ ಶಂಕರ್ ರಾಮ್ ಅವರು ಕೇಂದ್ರ ಶಿಕ್ಷಣ ಸಚಿವ ಒಂದು ಪ್ರಧಾನ ಅವರ ಒಂದು ಸಮ್ಮುಖದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ರಾಷ್ಟ್ರೀಯ ಶಿಕ್ಷಕರ ಪ್ರಶಸ್ತಿಯನ್ನು ಇಲ್ಲಿ ಸ್ವೀಕಾರ ಮಾಡಿದ್ದಾರೆ. ತುಂಬ ಇಂಪಾರ್ಟೆಂಟು, ಯಾರಪ್ಪ ಅಂತ ಅಂದರೆ ಶಾಸ್ತ್ರ ವಿಶ್ವವಿದ್ಯಾಲಯದ ಕಂಪ್ಯೂಟಿಂಗ್ ವಿಭಾಗದ ಡೀನ್ ಮತ್ತು ಪ್ರಾಧ್ಯಾಪಕರಾಗಿರ್ತಕ್ಕಂತಹ ಡಾಕ್ಟರ್ ಶಂಕರ್ ಎಂಬತಕ್ಕಂಥವರು ಇದನ್ನು ಪಡೆದುಕೊಂಡಿದ್ದಾರೆ. ಇದು ತುಂಬ ಇಂಪಾರ್ಟೆಂಟ್, ಅದರ ಬಗ್ಗೆ ಮಾಹಿತಿ ಗೊತ್ತಿರಲಿ. ಸೆಪ್ಟೆಂಬರ್ 5ರಂದು ನಾವು ಪ್ರತಿ ವರ್ಷ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ಕೊಳ್ತಾ ಬರ್ತಿದ್ದೇವೆ. ಯಾವಾಗಿಂತ ಅಂತ ಅಂದರೆ 1962ರಿಂದ ನಾವು ಆಚರಣೆಯನ್ನು ಮಾಡ್ತಿದ್ದೇವೆ. ನಿನ್ನೆ ಒಂದು ತರಗತಿ ಯಾರ್ಯಾರು ನೋಡಿಲ್ಲ ಎಲ್ಲರೂ ಕೂಡ ತಪ್ಪದ ತರಗತಿ ನೋಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಇದೆ, ಮಿಸ್ ಮಾಡಬೇಡಿ. ನೆಕ್ಸ್ಟು ಮುಂದಿನ ಒಂದು ಆರ್ಟಿಕಲ್ ನೋಡಿ, ಮಹಿಳಾ ವಿಶ್ವಕಪ್ ಆರಂಭೋತ್ಸವಕ್ಕೆ ಶ್ರೇಯ ಆಕರ್ಷಣೆ ಅಂತ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 30ರಂದು ಗುವಾಹಟಿಯಲ್ಲಿ ನಡೆಯಲಿರ್ತಕ್ಕಂಥ ಒಂದು ಆತಿಥೇಯ ಒಂದು ಭಾರತ ಮತ್ತು ಶ್ರೀಲಂಕಾ ತಂಡಗಳ ನಡುವಿನ ಮಹಿಳೆಯರ ಏಕದಿನ ವಿಶ್ವಕಪ್ ಟೂರ್ನಿಯ ಉದ್ಘಾಟನಾ ಪಂದ್ಯಕ್ಕೆ ಇಲ್ಲಿ ಆರಂಭೋತ್ಸವ ನಿಗದಿಯಾಗಿದ್ದು, ಖ್ಯಾತ ಗಾಯಕಿ ಶ್ರೇಯಾ ಘೋಷಾಲ್ ಅವರು ಪ್ರಮುಖ ಆಕರ್ಷಣೆ ಇಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಅಂತ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಆಸೀಸ್ಗೆ ಆಲಿಸಾ ಹೀಲಿ ಸಾರಥ್ಯ ಅಂತ ಕೂಡ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಇದು ಎಲ್ಲಪ್ಪ ಆಗ್ತಿದೆ ಅಂತಂದರೆ, ನಮ್ಮ ಒಂದು ಭಾರತದಲ್ಲಿ ಆತಿಥೇಯ ಆಗಿರ್ತಕ್ಕಂಥದ್ದು ಮಹಿಳಾ ವಿಶ್ವಕಪ್ ಆರಂಭೋತ್ಸವ. ಎಲ್ಲಿ ಅಂತ ಅಂದರೆ ಈಗಾಗಲೇ ಹೇಳಿದೆ, ಇದನ್ನು ಎಲ್ಲಿ ಮಾಡ್ತಿದ್ದಾರೆ ಅಂತಂದರೆ ಗುವಾಹಟಿ ಅಥವಾ ಇಲ್ಲಿ ಅಸ್ಸಾಂನಲ್ಲಿ ಮಾಡಲಾಗ್ತದೆ, ಅದು ಕೂಡ ಗೊತ್ತಿರಲಿ. ಮತ್ತು ಇಲ್ಲಿ ಕೊನೆಯದಾಗಿ ಬಾನಂಗಳದ ಅಪೂರ್ವ ಚಂದ್ರನ ಚಮತ್ಕಾರ ಅಂತ ಇದೆ. ಚಂದ್ರನ ಅಪೂರ್ವ ನೋಟವನ್ನು ಸೆಪ್ಟೆಂಬರ್ 7ರಂದು ಕಣ್ಣು ತುಂಬಿಕೊಳ್ಳಬಹುದು, ಅಂದರೆ ನಾಳೆ ದಿನಾಂಕದಿಂದ ನಾವು ನೋಡ್ಬೋದು. ಇದನ್ನು ಯಾಕಪ್ಪ ಅಂದಿದ್ದೇನೆ ಅಂತಂದರೆ, ನಿಮಗೆ ಏನಾದರೂ ಇದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಅಂತ ನಾಳೆ ಎಲ್ಲರೂ ಕೂಡ ಚಂದ್ರ ಕಾಣಿಸಿದ್ರೆ ನಿಮಗೆ ಚಂದ್ರವನ್ನು ನೋಡ್ಕೊಳ್ಳಿ. ಇದು ಇನ್ನೊಂದು ಸರಿ ಸಿಗೋದಿಲ್ಲ. ಚಂದ್ರಗ್ರಹಣ ತಪ್ಪಿಸಿಕೊಂಡ್ರೆ ಮತ್ತೆ 2028ರವರೆಗೆ ಕಾಯಬೇಕು. ಈ ಒಂದು ಚಂದ್ರಗ್ರಹಣ ನಾಳೆ ಇದೆ, 2028ರವರೆಗೆ ಈ ರೀತಿಯಾಗಿ ಚಂದ್ರ ನಮಗೆ ಕಾಣೋದಿಲ್ಲ. ಓಕೆನಾ, ಅದಕ್ಕಾಗಿ ತಂದಿದೆ, ಇದನ್ನು ಕೂಡ ನೀವು ನೋಡ್ಕೋಬೋದು. ಓಕೆನಾ, ಇವಾಗಿದ್ದು ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ಗಳು. ಮತ್ತು ಇಲ್ಲಿ ಇನ್ನೊಂದು ಲಾಸ್ಟ್ ಇದೆ, ಮಹಿಳಾ ಸಿಂಗಲ್ ಸೆಮೀಸ್ನಲ್ಲಿ ಹೊರಬಿದ್ದ ಒಂದು ಒಸಾಕಾ ಫೈಗುಲಾ ಅಂತ ಇದೆ, ಸಬಲೆಂಕಾ ಅನಿಸಿಮೋವಾ ಅಂತ ಇದೆ. ಇವರು ಫೈನಲ್ಗೆ ಹೋಗ್ತಿದ್ದಾರೆ. ಇವೆರಡರಲ್ಲಿ ಒಬ್ಬರು ಗೆಲ್ತಾರೆ. ಇವರಿಬ್ಬರಲ್ಲಿ ಒಬ್ಬರ ಹೆಸರನ್ನು ನಾವು ನೆನ್ಪಿಟ್ಕೋಬೇಕು, ಸಬಲೆಂಕಾ ಮತ್ತು ಅನಿಸಿಮೋವಾ ಎಂಬತಕ್ಕಂಥವ್ರು. ಇವರು ಸ್ಟೇಟ್ ಯಾವುದು, ಇವರು ಯಾವ ದೇಶದಿಂದ ಬರ್ತಾರೆ ಎಲ್ಲವನ್ನೂ ಕೂಡ ನೆನ್ಪಿಟ್ಕೋಬೇಕು. ನಾಳೆ ನಮಗೆ ಇದರ ಬಗ್ಗೆ ಮಾಹಿತಿ ಸಿಗ್ತದೆ, ಅದನ್ನು ಕೂಡ ನೋಡ್ಬೋದು. US ಓಪನ್ 32 ವರ್ಷಗಳ ಬಳಿಕ ಇಬ್ಬರು ಆಟಗಾರ್ತಿಯರು ಸೆಮೀಸ್ನಲ್ಲಿ ಮೊದಲ ಸೆಟ್ ಸೋತ ಬಳಿಕ ಫೈನಲ್ ಪ್ರವೇಶಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದನ್ನು ನಾಳೆ ನೋಡೋಣ, ಅಂದರೆ ನಾಳಿನ ಒಂದು ತರಗತಿಗಳಲ್ಲಿ ಈ ಒಂದು ಏನಿದೆ ಇದರ ಬಗ್ಗೆ ಮಾಹಿತಿಗಳನ್ನು ಪಡ್ಕೊಳ್ಳೋಣ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ. ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.